ಚಿತ್ರದುರ್ಗ ಪಟ್ಟಣದ ತೇರ್ ಬಜಾರ್ ಹತ್ತಿರ ಶ್ರೀ ದಾನೇಶ್ವರಿ ಕಾಂಪ್ಲೆಕ್ಸ್ ಮುಂಭಾಗದಲ್ಲಿ ಇರುವ ಡಬ್ಬಾ ಅಂಗಡಿಗಳನ್ನು ತೆರವುಗೊಳಿಸುವಂತೆ ರಾಮದುರ್ಗದ ಪುರಸಭೆ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ರಾಮದುರ್ಗ ಪಟ್ಟಣದ ತೇರ್ ಬಜಾರ್ನಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಬಸವೇಶ್ವರ ಬ್ಯಾಂಕ್ ಮುಂಭಾಗದಲ್ಲಿ 3-4 ಅಕ್ರಮ ಡಬ್ಬಾ ಅಂಗಡಿಗಳು ತಲೆ ಎತ್ತಿದ್ದು ಅವುಗಳನ್ನು ತೆರವು ಮಾಡುವಂತೆ ಶ್ರೀ ದಾನೇಶ್ವರಿ ಕಾಂಪ್ಲೆಕ್ಸ್ ಮಾಲೀಕ ನಿಖಿಲ್ ಮುತ್ತೂರ್ ಪುರಸಭೆಗೆ ಮನವಿಯನ್ನ ಸಲ್ಲಿಸಿದರು. ಡಬ್ಬಾ ಅಂಗಡಿ ಹಾಕಿಕೊಂಡಿರುವುದರಿಂದ ಬ್ಯಾಂಕ್ಗೆ ಬರುವವರಿಗೆ ವಾಹನ ನಿಲುಗಡೆ ಸಮಸ್ಯೆ ಆಗ್ತಾ ಇದೆ ಮತ್ತು ಬರಲು ಸ್ಥಳಾವಕಾಶ ಇಲ್ಲದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಡಬ್ಬಾ ಅಂಗಡಿಗಳಿಂದ ಬಾಡಿಗೆ ಕೊಟ್ಟು ವ್ಯಾಪಾರ ಮಾಡುವವರಿಗೆ ಗ್ರಾಹಕರು ಬರಲು ಪರದಾಡುವಂತಾಗಿದೆ ಎಂದು ತಮ್ಮ ಗೋಳನ್ನ ಹೇಳಿದರು. ರಾಮದುರ್ಗ ಪುರಸಭೆ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಮನವಿಗೆ ಸ್ಪಂದಿಸಿ ಡಬ್ಬಾ ಅಂಗಡಿ ತೆರವು ಮಾಡುವಂತೆ ಕೋರಿದರು. ಅಂಗಡಿಯವರು ವ್ಯಾಪಾರ ಮಾಡ್ತಾ ಇದ್ದಾರೆ. ಅವರು ಹೇಳಿದ್ರೆ ಮಾತು ಕೇಳ್ತಾ ಇಲ್ಲ, ಎತ್ತಬೇಕಂತ ಮಾತಾಡಕತ್ತಾರ. ಅಲ್ಲಿ ನಮಗೆ ಪಾರ್ಕಿಂಗ್ಗೆ ತುಂಬ ತೊಂದರೆ ಆಗತ್ತೆ. ಹಿಂಗಾಗಿ ನಾವು ಹೇಳಿದ್ರು ಕೇಳ್ತಾ ಇಲ್ಲ. ಮತ್ತು ನಮಗೆ ಬ್ಯಾಂಕ್ನವ್ರಾಗಲಿ ಮತ್ತು ಅಲ್ಲಿ ಸುಮಾರು ಅಂಗಡಿಗಳು ಬಾಡಿಗೆ ಇರ್ತಾವೆ. ಎರಡು ಬ್ಯಾಂಕ್ ಇದಾವೆ ಮತ್ತು 4 ಅಂಗಡಿ ಬಾಡಿಗೆ ಇದಾವೆ. ಅವ್ರಿಗೆ ಎಲ್ಲರಿಗೂ ತೊಂದರೆ ಆಗತ್ತೆ, ಪಾರ್ಕಿಂಗ್ ಸಮಸ್ಯೆ ಆಗತ್ತೆ. ಇನ್ನು ಬಂದಂಥ ಬ್ಯಾಂಕಿಗೆ ಬಂದಂಥ ಗ್ರಾಹಕರಿಗೆ ಫುಲ್ ಗಾಡಿ ಹಚ್ಚಾಕೆ ಜಾಗ ಇಲ್ಲದಂಗೆ ರೋಡಿಗೆ ಹಚ್ಚಾಕತ್ತಾರೆ. ಹಿಂಗಾಗಿ ಒಂದು ಏನೋ ಅನುಕೂಲ ಮಾಡಿಕೊಡ್ಲಿ ಅಂತೇಳಿ ನಾವು ಅರ್ಜಿ ಕೊಡೋಕೆ ಇಲ್ಲ. ಅಲ್ಲೆಲ್ಲ ಅವ್ರು ಮುಚ್ಚಿರಿ ಎಲ್ಲ ಅಲ್ಲಿ ತೊಗೊಂಡೋಗಿ ಇಲ್ಲೇ ಬಾಜು ಓಪನ್ ಗಟ್ಟರದಲ್ಲೇ ಸುರಾಗತ್ತಾರೆ. ಹಿಂಗಾಗಿ ಇಲ್ಲಿ ಕೀಟಾಣುಗಳು ಭಾಳ ಹೇಳಾಕತ್ತೆ, ಸೊಳ್ಳೆಗಳು ಜಾಸ್ತಿ ಭಾಳ ಆಗ್ಯಾವ. ರೋಗ ನಿರೋಧ ಇವೆಲ್ಲ ಇರತ್ತವ ಅಂತ ಹೇಳತ್ತೆ. ಈಗಿನೆಲ್ಲ ಡಬ್ಬಿ ಅಂಗಡಿಗಳಿಗೆ ಒಂದು ಎಲ್ಲಾರು ಒಂದು ಜಾಗ ಮಾಡಿಕೊಟ್ಟು ಅವ್ರಿಗೆ ಅಲ್ಲಿ ಹಚ್ಕೊಳಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ಮುನ್ಸಿಪಾಲ್ಟಿಗೆ ನಾವು ಅರ್ಜಿ ಕೊಡಕ್ಕೆ ಬಂದಿವಿ. ಬ್ಯಾಂಕ್ ಆಫ್ ಬರೋಡಾ ಇದು ಓಪನ್ ಆಗಿ ಸರ್, ಓಪನ್ ಆಗಿದ್ದಕ್ಕೆ ಎಲ್ಲರೂ ಇಲ್ಲೇ ತಂದು ಮುದ್ರಿ ಸುರೋದು ಎಲ್ಲ ಇಲ್ಲೇ ಮಾಡೋದು ಮಾಡೋದು. ಇವತ್ತಂದ್ರೂ ಫುಲ್ ಹೊಲಸೈ ಸರ್. ನಿನ್ನ ಫುಟ್ಪಾತ್ ಮ್ಯಾಗ ತೊಳಿಗಳು ಎಲ್ಲ ಅಲ್ಲೇ ಮಾಡ್ತಾರೆ. ಫುಟ್ಪಾತ್ ಮ್ಯಾಗ ಚೆಕ್ ಮಾಡ್ತಾರೆ, ಪರಿಶೀಲನೆ ಮಾಡ್ತಾರೆ. ಇದೊಂದು ರಿಸೀಪ್ಟ್ ಕಾಪಿ ಕೊಡಿ ಸರ್. ಈಗ ಸ್ಟೇಷನ್ಗೂ ಒಂದು ಹೋಗಿ ಕೊಡ್ಬೇಕಂತ ಮಾಡಿದ್ರೆ ರಿಸೀಪ್ಟ್ ಕೊಡ್ತೀವಿ. ರಿಸೀಪ್ಟ್ ಕೊಡಿ.